ಕೇವಲ ಪಾಕಿಸ್ತಾನ ಮಾತ್ರ ಅಲ್ಲ, ಪಾಕಿಸ್ತಾನಕ್ಕೆ ಬೆಂಬಲಿಸಿದಂತ ಟರ್ಕಿ ಮತ್ತು ಅಜರ್ಬೈಜಾನ್ ದೇಶಗಳಿಗೂ ಕೂಡ ಬಾಯ್ಕಾಟ್ ಮಾಡಬೇಕು. ಅಲ್ಲಿ ಯಾವುದೇ ರೀತಿಯಾದಂತಹ ಪ್ರವಾಸೋದ್ಯಮ ಮಾಡಬಾರ್ದು ಮತ್ತು ವಸ್ತುಗಳನ್ನ ನಾವು ಖರೀದಿ ಮಾಡಬಾರ್ದು, ರಫ್ತು ಕೂಡ ಮಾಡಬಾರ್ದು, ಆಮದು ಕೂಡ ಮಾಡಬಾರ್ದು ಅನ್ನೋ ರೀತಿಯಾದಂತಹ ದೊಡ್ಡ ಚರ್ಚೆ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಬೆಂಗಳೂರು ಮೂಲದ ಒಬ್ಬ ಉದ್ಯಮಿ ಕನ್ನಡಿಗರು ಅವರು ತಮ್ಮ ಕಂಪನಿಯ ಡೀಲರ್ಗಳೆಲ್ಲರನ್ನೂ ಕೂಡ ಕರ್ಕೊಂಡು ಬಾಕುಗೆ ಟ್ರಾವೆಲ್ ಮಾಡಬೇಕಾಯಿತು, ಟೂರ್ ಹೋಗಬೇಕಾಯಿತು. ಆದರೆ ಅವರು ದಿಢೀರ್ ಒಂದು ನಿರ್ಧಾರವನ್ನ ಕೈಗೊಂಡಿದ್ದಾರೆ. ಅದೇನ್ ನಿರ್ಧಾರ, ಯಾಕೆ ಈ ರೀತಿಯಾದಂಥ ನಿರ್ಧಾರನ ಕೈಗೊಂಡ್ರು, ಅವ್ರನ್ನೇ ಮಾತಾಡ್ಸ್ತಾ ಹೋಗೋಣ. ನರೇಂದ್ರ ಜೈನ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಯಾಕೆ ಸರ್ ಈ ರೀತಿಯಾದಂಥ ನಿರ್ಧಾರವನ್ನು ತೆಗೆದುಕೊಂಡ್ರಿ? ನಮಸ್ತೆ, ನನ್ನ ಹೆಸರು ನರೇಂದ್ರ ಜೈನ್. ಕಂಪ್ನಿ ಹೆಸರು ಗುರುದೇವ್ INC ಅಂತ. ನಾನು ಕರ್ನಾಟಕದಲ್ಲಿ ಒಬ್ಬ ಎಲೆಕ್ಟ್ರಿಕಲ್ದು ಡಿಸ್ಟ್ರಿಬ್ಯೂಟರ್ ಇದ್ದೀವಿ. ನಮ್ಮ ಹತ್ರ ಒಂದು 5-6 ಕಂಪ್ನಿದು ಡಿಸ್ಟ್ರಿಬ್ಯೂಟರ್ಶಿಪ್ ಇದೆ. ಇಡೀ ಕರ್ನಾಟಕದಲ್ಲಿ ನಮ್ಮ ಡೀಲರ್ ನೆಟ್ವರ್ಕ್ ಇದೆ. ಸೊ ಪಾಲಿಕ್ಯಾಬ್ ಇದೆ, ಹ್ಯಾವೆಲ್ಸ್ ಇದೆ, ವಿಪ್ರೋ ಇದೆ, ಸಿಮೆನ್ಸ್ ಇದೆ, ಪಿಜನ್ ಇದೆ. ಸೊ ಈ ಕಂಪ್ನಿದು ನಾವೆಲ್ಲ ಮಾರಾಟ ಮಾಡ್ತೀವಿ. ಅವ್ರದ್ದು ಪ್ರಮೋಷನ್ ಟೈಮಲ್ಲಿ ಪ್ರಮೋಷನ್ ಸ್ಕೀಮ್ಸ್ ಬರ್ತಾ ಇರ್ತದೆ. ಎವ್ರಿ ಇಯರ್ ಇರುತ್ತೆ, ಎವ್ರಿ ಇಯರು, ಎವ್ರಿ 6 ಮಂತ್ಸು, ಎವ್ರಿ ಕ್ವಾರ್ಟರ್ಲಿ ಏನೋ ಒಂದು ಪ್ರಮೋಷನ್ ಇರ್ತದೆ. ಯಾರು ಡೀಲರ್ ಅದಕ್ಕೆ ರೀಚ್ ಆಗ್ತಾರೆ. ಸೊ 4 ತಿಂಗಳು 5 ತಿಂಗಳು ಮುಂಚೆ ಪಾಲಿಕ್ಯಾಬ್ LED ಒಂದು ನಾವು ಸ್ಕೀಮ್ ತೆಗೆದಿದ್ರಿ. ಸೊ ಅದರಲ್ಲಿ ಒಂದು 15 ಜನ ಡೀಲರು ಕ್ವಾಲಿಫೈ ಆಗಿದ್ದರು. ಆವಾಗ ಅವ್ರಿಗೆಲ್ಲ ಈಗ ಬಾಕು ಆಗಸ್ಟಲ್ಲಿ ನಾವು ತೊಗೊಂಡು ಹೋಗ್ತಾ ಇದ್ದೀವಿ. ಬಟ್ ಪೆಹಲ್ಗಾಮಿಂದ ಅದಾದಮೇಲೆ ಇದು ಆಪರೇಷನ್ ಸಿಂಧೂರ್ ಏನು ನಡೆದಿದೆ, ಅದಾದಮೇಲೆ ಎಲ್ಲರಿಗೆ ಒಂದು ಹೆಮ್ಮೆ ಇದೆ ದಟ್ ನಾಟ್ ಓನ್ಲಿ ಪಾಕಿಸ್ತಾನ್, ಈ ಪಾಕಿಸ್ತಾನ ಅವ್ರಿಗೆ ಬರೇ ಪಾಠ ಕಳಿಸಬಾರ್ದು. ವಿ ಹ್ಯಾವ್ ಟು ಸೆಟ್ ಒನ್ ಎಕ್ಸಾಂಪಲ್ಲು. ಬೇರೆ ದೇಶ ನಮಗೆ ಭಾರತ ವಿರುದ್ಧ ಸಪೋರ್ಟ್ ಮಾಡ್ತಾರಲ್ಲ, ಅವ್ರಿಗೆ 100% ಎಕನಾಮಿಕಲಿ ಬೈಕಾಟ್ ಮಾಡಬೇಕು. ನಾವು ಅದಕ್ಕೆ ಖಂಡಿತ ಒಂದು ಮನಸ್ಸಲ್ಲಿ ಇರ್ತತೆ. ಸೊ ಇದೆಲ್ಲ ತಲೆನಲ್ಲಿ ಒಂದು 4-5 ದಿವಸದಿಂದ ಓಡ್ತಾ ಇತ್ತು. ದೆನ್ ನಾನು ಡಿಸೈಡ್ ಮಾಡಿ ಐ ಟಾಕ್ ಟು ಮೈ ಕಂಪನಿ ಪೀಪಲ್, ಐ ಟಾಕ್ 2-3-5 ಡೀಲರ್ಗೂ ಮಾತಾಡಿದ್ದೆ. ಸೊ ಅದರಿಂದ ಸಪೋರ್ಟ್ ಬಂದು ದೆನ್ ಐ ವಾಸ್ ಫರ್ಮ್ ಡಿಸಿಷನ್ ದಟ್ ನಾನು ಬಾಕುಗೆ ಅಜರ್ಬೈಜಾನ್ದು ಟೂರ್ ಕ್ಯಾನ್ಸಲ್ ಮಾಡ್ತಾ ಇದ್ದೀನಿ. ನಮ್ದೇನು ಅಡ್ವಾನ್ಸ್ ಕೊಟ್ಟಿರೋದು ಅದಕ್ಕೆ ಏನು ಮಾಡೋಣ, ಅದು ಆಮೇಲೆ ವಿಚಾರ ಮಾಡೋಣ. ಸೊ ವಿ ಹ್ಯಾವ್ ಕ್ಯಾನ್ಸಲ್ಡ್ ಅವರ್ ಅಜರ್ಬೈಜಾನ್ ಬಾಕು ಟ್ರಿಪ್. ಸರ್, ಈಗ ಕ್ಯಾನ್ಸಲ್ ಮಾಡಿದಾಗ ಕೆಲವು ಡೀಲರ್ ಏನಾದರೂ ಒಪಿನಿಯನ್ ಬೇರೆ ಹೇಳಿದ್ರ? ಇದು ಕ್ಯಾನ್ಸಲ್ ಮಾಡಿದ್ದೀನಿ, ಅವಾಗೆ ಬರೇ ಒಂದು ಆ್ಯಸ್ ಎ ಬಿಸ್ನೆಸ್ ಮ್ಯಾನ್ ಒಂದು ತಲೆಯಲ್ಲಿ ಇರ್ತದೆ ದಟ್ಟು ನಾವೇನು ಅಡ್ವಾನ್ಸ್ ಕೊಟ್ಟಿದ್ದೀವಿ ಅಲ್ಲ. ಬಟ್ ವೆನ್ ಇಟ್ ಕಮ್ಸ್ ಟು ದ ಕಂಟ್ರಿ ದೆನ್ ಇಟ್ ಈಸ್ ವೆರಿ ಕ್ಲಿಯರ್. ಹಿಂದಿ ಇರಲಿ, ಇಂಗ್ಲೀಷ್ ಇರಲಿ, ಕನ್ನಡಿಗ ಇರಲಿ, ಯಾರಿರಲಿ, ಇಟ್ ಈಸ್ ನೇಷನ್ ಫಸ್ಟ್, ದೇಶ ಸೆ ऊपर कुछ नहीं है. ಆ್ಯಂಡ್ ನಮ್ಮ ಭಾರತ ಮಾತಾ ಇರಲಿ, ನಮ್ಮ ಕನ್ನಡ ನಾಡು ಇರಲಿ, ಅದರ ಮೇಲೆ ಏನಿಲ್ಲ. ಅದೇ ನಮ್ಮದು ಫಸ್ಟು, ಅದೇ ನಾವು ಬೆಳೆದಿರೋದು, ಹುಟ್ಟಿರೋದು, ಇಲ್ಲೇ ಇದು ಮಾಡಿರೋದು. ಸೊ ಆ ಥರ ನಮ್ಮ ಕರ್ನಾಟಕದಲ್ಲಿ ಎಲ್ಲ ಡೀಲರ್ಗೂ ಮಾತಾಡಿದೆ. ಅವರು ಒಂದೇ ಮಾತು ಹೇಳಿದೆ, ನರೇಂದ್ರ ಭಾಯ್ ನಿಮ್ಮ ಡಿಸಿಷನ್ ಭಾಳ ಚೆನ್ನಾಗಿದೆ, ನಾವು ಸಪೋರ್ಟ್ ಮಾಡ್ತೀವಿ. ನಮಗೆ ಲೈಫ್ ಟೈಮು ಏನು ಬಾಕು ನೋಡಿಲ್ಲ ಅಂದರೆ ಜೀವನ ನಡೆಯಂಗಿಲ್ಲ, ಆ ಥರ ಏನಿಲ್ಲ. ಸೊ ವೆನ್ ಇಟ್ ಈಸ್ ಎ ಪ್ರಶ್ನೆ, ವೆನ್ ಇಟ್ ಈಸ್ ಮಾತೃಭೂಮಿ ಪ್ರಶ್ನೆ ಬರ್ತತಲ್ಲ, ಸೊ ಅವಾಗ ಏನೂ ಇಲ್ಲ. 100% ಅವರು ಎಲ್ಲ ಸಪೋರ್ಟ್ ಮಾಡಿದರು. ನಾನು ಈ ಒಂದು ಟೀಸರ್ ಮಾಡಿಸಿದ್ದೆ. ಆ ಟೀಸರು ಒಂದು ಫ್ಯಾಮಿಲಿ ಫ್ರೆಂಡ್ಸ್ಗೆ ಮಾಡಿದರೆ ಅದು ವೈರಲ್ ಆಗಿಬಿಟ್ಟಿದೆ. ಅದೂ ಎಲ್ಲರೂ ನನಗೆ ಒಂದು 200 ಜನ ಫೋನ್ ಮಾಡಿನೂ ಸಪೋರ್ಟ್ ಮಾಡಿದ್ದಾರೆ. ಭಾಳ ಒಳ್ಳೆ ಡಿಸಿಷನ್ ತಗೊಂಡಿದ್ದಾರೆ ನರೇಂದ್ರ ಜೈನ್. ಸೊ ಅದರಿಂದ ಒಂದು ಖುಷಿ ಆಗ್ತಾ ಇದೆ ದಟ್ ಒಬ್ಬನೇ ನಾನು ಇರಲಿ, ನಾನು ಚಿಕ್ಕವನಿರಲಿ, ಏನು ಮಾಡ್ಬೋದು ದೇಶಕ್ಕೆ ಇರಲಿ, ನಾಡಕ್ಕೆ ಇರಲಿ. ಸೊ ಏನೋ ಒಂದು ಮಾಡಿದ್ದೀವಿ ಆ ಥರ. ಆ್ಯಂಡ್ ಐ ಆಮ್ ವೆರಿ ಥ್ಯಾಂಕ್ಫುಲ್ ತಾವು ನನಗೆ ಬಂದು ಇಲ್ಲಿ. ಸರ್, ಟರ್ಕಿ ಈ ಹಿಂದೆನೂ ಕೂಡ ನಿಮ್ಗೆ ನೆನಪಿರ್ಬೋದು, ನಿಮ್ಗೆ ಅರ್ಥಕ್ವಿಕ್ ಆದಾಗ ಭಾಳ ದೊಡ್ಡ ರೀತಿ ಸಪೋರ್ಟ್ ಮಾಡಿದ್ವಿ ಇಂಡಿಯಾ. ಬಟ್ ಆದರೆ ಇಂಡಿಯಾ ಪಾಕಿಸ್ತಾನ ಇರೋ ಸಂದರ್ಭದಲ್ಲಿ ಇಲ್ಲ, ನನ್ನ ಏನೇ ಆಗಲಿ ನಾನು ಸಪೋರ್ಟ್ ಮಾಡೋದು ಪಾಕಿಸ್ತಾನಕ್ಕೆ ಅಂತ ಹೇಳಿದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ಈ ನಿರ್ಧಾರನ ಕೈಗೊಂಡಿದ್ದು. ಸರ್, ಟರ್ಕಿ ಅವ್ರಿಗೆ ಈಗ ನಮ್ಮದು ಅದು ಅವನು ದುಶ್ಮನ್ ದೇಶ ಇಲ್ಲ. ಬಟ್ ಅವನು ಯಾವಾಗಲೂ ಒಂದು ಕುಣಿತ ಡ್ಯಾನ್ಸ್ ಮಾಡ್ತಾನೆ ಇರ್ತಾರೆ ಮುಸ್ಲಿಂ ಬ್ರದರ್ಹುಡ್ ಮೇಲೆ. ಟರ್ಕಿಗೆ 2 ಮಾತು ಗೊತ್ತಾಗಬೇಕಂತ ನಾವು ಅದು ತೀರ್ಮಾನ ಮಾಡಲೇಬೇಕು. ಟರ್ಕಿ ಪಾಕಿಸ್ತಾನ ಸಪೋರ್ಟ್ ಮಾಡ್ತಾ ಇದ್ದಾರೆ, ಮುಸ್ಲಿಂ ಬ್ರದರ್ಹುಡ್. ಪಾಕಿಸ್ತಾನಲ್ಲಿ ಇರೋದೇ ಟೋಟಲ್ 21 ಕೋಟಿ ಜನರು. ನಮ್ಮ ಇಂಡಿಯಾನಲ್ಲೇ 30 ಕೋಟಿ ಪ್ಲಸ್ಸು ಮುಸ್ಲಿಂ ಜನರು ಇದ್ದಾರೆ. ಅವರೆಲ್ಲ 30 ಕೋಟಿ ನಾವೆಲ್ಲ ಜೊತೆಗೆ ಸೇರಿ 140 ಕೋಟಿ ವಿ ಹ್ಯಾವ್ ರೈಸ್ಡ್ ವಾಯ್ಸ್ ಅಗೇನ್ಸ್ಟ್ ಪಾಕಿಸ್ತಾನ್. ಸೊ ಅದು ಅವ್ರದ್ದೆಲ್ಲ ಸುಳ್ಳು. ಅದು ಟರ್ಕಿ ಅವ್ರು ಎಲ್ಡರ್ಗಾನ್ ಏನು ಹೇಳ್ತಾ ಇದ್ದಾನಲ್ಲ ಅದೆಲ್ಲ ಸುಳ್ಳು. ಅವನದು ಪರ್ಸ್ನಲ್ ಏನೋ ಒಂದು ರೀಸನ್ ಇರ್ಬೋದು, ಅವನದು ಪೊಲಿಟಿಕಲ್ ಏಮ್ ಇರ್ಬೋದು. ಇನ್ನೂ ಒಂದು ಅವನಿಗೆ ಸ್ವಲ್ಪನೂ ಮನಸ್ಸಲ್ಲಿ ಅವನು ಇದ್ದಿದ್ರೆ ನಾವು ಎಲ್ಲಿ ದುಡಿತೀವಿ, ಅವ್ರು ಯಾರು ನಮಗೆ ಊಟ ಕೊಡ್ತಾರಲ್ಲ ಅವ್ರಿಗೆ ನಾವು ನೆನೆಸ್ತೀವಿ. ಟರ್ಕಿಗೆ ಭೂಕಂಪ ಬಂದರೆ ಯಾವುದು ಮುಸ್ಲಿಂ ದೇಶ ಸಪೋರ್ಟ್ ಮಾಡಿರ್ಬೋದು ಅಂದರೆ ಆಮೇಲೆ ಹೋಗಿರ್ಬೋದು, ಅವರು 2nd, 3rd, 5th ಹೋಗಿರ್ಬೋದು. ಫಸ್ಟ್ ದೇಶ ಇಡೀ ಪ್ರಪಂಚದಲ್ಲಿ, ಇಡೀ ಸಂಸಾರದಲ್ಲಿ ಭಾರತ ದೇಶ ಇದ್ದರು. ಅವ್ರಿಗೆ ಸಪೋರ್ಟ್ ಮಾಡಿದ್ದಾರೆ, ಮೆಡಿಕಲ್ ಕಳಿಸಿದ್ರು, ಊಟ ಕಳಿಸಿದ್ರು, ಎಲ್ಲ ಕಳಿಸಿದ್ರು. ಆದರೂ ಕೂಡ ಅವರಿದು
ಅವ್ರಿಗೆ ಸಪೋರ್ಟ್ ಮಾಡ್ತೀನಿ ಅಂತ ಅವ್ರು ತೀರ್ಮಾನ ಮಾಡಿದರೆ ನಮ್ಮ ಭಾರತೀಯದು, ನಮ್ಮ ಕನ್ನಡಿಗ ಅವ್ರದ್ದು ಎಲ್ಲರದು ಒಂದು ಕರ್ತವ್ಯ ಏನಂದರೆ 100% ಬಾಯ್ಕಾಟ್ ಆಫ್ ಟರ್ಕೀಸ್ ಆಲ್ ಗುಡ್ಸ್, ಟರ್ಕಿ ಡೀಲಿಂಗ್ಸ್, ಟರ್ಕಿ ಕಂಪನೀಸ್. ಆ್ಯಂಡ್ ನಮ್ಮ ಭಾರತ ದೇಶಕ್ಕೂ ಯಾರ್ಯಾರು ಟರ್ಕಿ ಜೊತೆಗೆ ಟೈಅಪ್ ಮಾಡಿದ್ದಾರೆ ಅವ್ರದ್ದು ಅಜರ್ಬೈಜಾನ್ ಇರಲಿ, ಮತ್ತೆ ಇನ್ನೂ 3-4 ದೇಶದ್ದು ಎಲ್ಲದು ಕಂಟ್ರೀಸು ಬರ್ತಾ ಇದೆ, ಅವ್ರಿಗೆ ನಾವು ಕಂಪ್ಲೀಟ್ ಬಾಯ್ಕಾಟ್ ಮಾಡಬೇಕು. ಆ್ಯಂಡ್ ನಾವು 140 crores ಸೊ 140 ಕೋಟಿ ಭಾರತೀಯರು ಒಂದು ಜೋರಾಗಿ ಎಲ್ಲರೂ ಒಂದು ಜೊತೆಗೆ ಮಾಡಿಬಿಟ್ರೆ ಪ್ರಪಂಚದಲ್ಲಿ ಯಾವ ಕಂಟ್ರಿ ಎಷ್ಟು ಪವರ್ಫುಲ್ ಇರಲಿ, ವಿ ಕ್ಯಾನ್ ಗೆಟ್ ದೆಮ್ ಟು ದರ್ ವಿ ಕ್ಯಾನ್ ನೀಲ್ ಡೌನ್ ದೆಮ್. ನಮ್ಮದು ಅಷ್ಟು ಕೆಪಾಸಿಟಿ ಇದೆ, ಕನ್ಸಂಪ್ಷನ್ ಪವರ್ ಇದೆ, ಬಿಸ್ನೆಸ್ ಇದೆ, ನಮ್ಮ ಆರ್ಮಿ ಅಷ್ಟು ಸಕ್ಷಮ ಇದೆ, ನಮ್ಮ ಪೊಲಿಟಿಕಲ್ ವಿಲ್ ಅಷ್ಟಿದೆ. ಸೊ ಅದರ ನೆಕ್ಸ್ಟ್ ಏನು ಡಿಸಿಷನ್ ಮಾಡಬೇಕಂತಿದೆ? ಈಗ ಬಾಕುಗಂತೂ ಹೋಗ್ತಾ ಇಲ್ಲ, ನೆಕ್ಸ್ಟ್ ಎಲ್ಲಿಗೆ ಹೋಗಬೇಕು ಅಂತ ಪ್ಲಾನ್ ಮಾಡ್ತೀವಿ ಸರ್? ಈಗ ಇದರ ಬಗ್ಗೆ ಈಗ 2-3 ದಿವಸದಿಂದ ನನ್ನ ತಲೆನಲ್ಲಿ ಚಿಂತೆ ಬರ್ತಾ ಇತ್ತು. ಸೊ ಅದರಲ್ಲಿ ಈಗ ವಿಚಾರಿಸ್ತಾ ಇದ್ದೀನಿ ದಟ್ ಡೆಫಿನೆಟ್ಲಿ ನಾವು ಫಾರಿನ್ ಕಂಟ್ರೀಸ್ಗೆ ಕರ್ಕೊಂಡು ಹೋಗ್ತೀವಿ ಪ್ರತಿಯೊಂದು ವರ್ಷ ಯಾರ್ಯಾರ ಡೀಲರ್ಗೆ. ಬಟ್ ಈಗ ನಮ್ಮ ಪ್ರಧಾನಿ ಅವರು ಹೇಳಿದರು ಭಾರತದಲ್ಲಿ ಎಷ್ಟು ಬ್ಯೂಟಿ ಇದೆ, ಎಷ್ಟು ನೋಡೋಕ್ಕೆ ಐಟಮ್ ಇದೆ. ನಮ್ಮದು ಅರೌಂಡ್ 30 to 34 ಸ್ಟೇಟ್ಸ್ ಇದೆ. ಒನ್ ಸ್ಟೇಟ್ ಈಸ್ ಈಕ್ವಲ್ ಟು 1 ಕಂಟ್ರಿ ಆಫ್ ಅದರ್ ವರ್ಲ್ಡ್. ಸೊ ಈ ಥರ ಇದ್ದರೆ ನಾವು ಬರೇ ಭಾರತ ದೇಶಕ್ಕೆ ಈ ಸ್ಟೇಟ್ಗೆ ವೆನ್ ಯು ಆರ್ ಡೂಯಿಂಗ್ ಟೂರಿಸ್ಟ್ ಆ್ಯಸ್ ಎ ಟೂರ್ ನಾವು ಮಾಡ್ತೀವಲ್ಲ, ಒಂದು ಸ್ಟೇಟ್ಗೆ ಒಂದು ಕಂಟ್ರಿ ಥರ ತಿಳ್ಕೊಂಡು ಬಿಟ್ರೆ ನಮ್ಮ ಭಾರತದಲ್ಲೇ 35 ಕಂಟ್ರಿದು ಎಷ್ಟು ನೋಡೋದಿದೆ ಪ್ರಪಂಚದಲ್ಲಿ, ಅಷ್ಟು ಬರೀ ಇಂಡಿಯಾನಲ್ಲೇ ಸಿಗ್ಬಿಡ್ತತೆ, ಭಾರತದಲ್ಲೇ ಸಿಗ್ಬಿಡ್ತತೆ. ಸೊ ನಾನು ಡಿಸೈಡ್ ಮಾಡ್ತಾ ಇದ್ದೀನಿ ದಟ್ ಮ್ಯಾಕ್ಸಿಮಮ್ ಆಫ್ ಮೈ ಫರ್ದರ್ ಬಿಸ್ನೆಸ್ ಪ್ರಮೋಷನ್ ಟೂರ್ಸ್ ವಿಲ್ ಬಿ ಇನ್ ಇಂಡಿಯಾ ಓನ್ಲಿ, ಫಾರ್ ಇಂಡಿಯಾ, ಬೈ ಇಂಡಿಯಾ ಆ್ಯಂಡ್ ಟು ಇಂಡಿಯಾ. ಆದರೂ ಕೂಡ ಫಾರಿನ್ ಹೋಗಬೇಕಾಗಿದ್ರು ಕೂಡ ಒಂದು ಮನಸ್ಸಲ್ಲಿ ಹೆಮ್ಮೆ ಮಾಡಿದ್ದೀನಿ, ಒಂದು ತೀರ್ಮಾನ ಮಾಡಿದ್ದೀನಿ ದಟ್ ಯಾವುದು ದುಶ್ಮನ್ ಕಂಟ್ರಿ ಇರಲಿ ನಮ್ಮ ಭಾರತಕ್ಕೆ ವಿರುದ್ಧ ಇದ್ದರೆ ಆ ಕಂಟ್ರಿನಲ್ಲಿ ಲೈಫ್ ಟೈಮ್ ನಾನು ಪ್ರಮೋಟು ಮಾಡೋಂಗಿಲ್ಲ, ನಾನು ಪರ್ಸ್ನಲ್ಲಾಗಿ ಹೋಗಂಗಿಲ್ಲ, ನಾವು ಫ್ರೆಂಡ್ಸ್ಗೂ ಹೇಳಂಗಿಲ್ಲ, ಡೀಲರ್ಸ್ಗೂ ಹೇಳಂಗಿಲ್ಲ. ನಿಜವಾಗ್ಲೂ ಕೂಡ ಈ ರೀತಿಯಾದಂಥ ನಿರ್ಧಾರ ಖಂಡಿತವಾಗಿ ಕೂಡ ಪ್ರತಿಯೊಬ್ಬ ಭಾರತೀಯನು ಕೂಡ ಮಾಡಬೇಕಾಗಿದೆ. ಆ ಮೂಲಕ ಭಾರತ ಸ್ವಾವಲಂಬಿ ಆಗ್ಬೋದಾಗಿದೆ. ಭಾರತದ ಶಕ್ತಿ ಏನು ಅಂತೇಳಿ ಇಡೀ ವಿಶ್ವಕ್ಕೆ ತೋರಿಸುವಂತ ಕಾರ್ಯ ಮಾಡಬೇಕು. ಅದರ ಪ್ರಾಥಮಿಕ ಹಂತದ ಹಿನ್ನೆಲೆಯಲ್ಲಿ ಟರ್ಕಿ ಮತ್ತು ಅಜರ್ಬೈಜಾನ್ ಬೈಕಾಟ್ ಮಾಡ್ತಿರೋದು ಅದು ಯಾವ ರೀತಿಯಾಗಿ ಈಗ ರಿಫ್ಲೆಕ್ಟ್ ಆಗ್ತಿದೆ ಅನ್ನೋದು ಎಲ್ರಿಗೂ ಕೂಡ ಗೊತ್ತಾಗ್ತಾ ಇದೆ. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ಶಿವಪ್ಪ ಜೊತೆ ಶರಣು ಹಂಪಿ, ನ್ಯೂಸ್ 18.